3 ದಿವಸ ನಡೀಲಿಕ್ಕಿದೆ. ಚಿತ್ರ, ಶಿಲ್ಪ, ಸಾಂಸ್ಕೃತಿಕ ಮೇಳ. ಈ ಒಂದು ಮೇಳದಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾದ್ದು ಅಂದರೆ ಇಲ್ಲಿ ನಡೀತಕ್ಕಂಥ ವೈವಿಧ್ಯಮಯ ಕಾರ್ಯಕ್ರಮಗಳು. ಇಲ್ಲಿ ಚಿತ್ರಕಲಾ ಸಂವಾದ ಇದೆ. ಮೊದಲನೇ ದಿವಸ 9ನೇ ತಾರೀಕು ಶುಕ್ರವಾರ ಇದರ ಉದ್ಘಾಟನೆ ಕಾರ್ಯಕ್ರಮ ಸಂಜೆ 5:30ಕ್ಕೆ ಈ ಕದ್ರಿ ಪಾರ್ಕ್ನಲ್ಲಿ ನಡೀಲಿಕ್ಕಿದೆ. ಹಾಗೆಯೇ ಈ ಉದ್ಘಾಟನಾ ಸಮಾರಂಭದ ನಂತರ ಭರತನಾಟ್ಯ ಕಾರ್ಯಕ್ರಮ ಸಾಯಂಕಾಲ ಇದೆ. ಆ ದಿವಸ ಉದ್ಘಾಟನೆ ಆಗ್ತಾ ಇರತಕ್ಕಂಥದ್ದು ಕಲಾಪರ್ವದ ಉದ್ಘಾಟನೆ, ಮಳಿಗೆಗಳ ಉದ್ಘಾಟನೆ ಹಾಗೂ ಶಿಲ್ಪಕಲಾ ಮಳಿಗೆಗಳ ಉದ್ಘಾಟನೆ. ಆಮೇಲೆ ಮರು ದಿವಸ 2ನೇ ದಿವಸ 10ನೇ ತಾರೀಕು ಶನಿವಾರ ಬೆಳಗ್ಗೆ 9ರಿಂದ ರಾತ್ರಿ 9:30ರವರೆಗೆ ಇಲ್ಲಿ ಚಿತ್ರಕಲಾ ಪ್ರದರ್ಶನ, ವೀಕ್ಷಣೆ ಮತ್ತು ಮಾರಾಟ, ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತವೆ. ಅದರಲ್ಲಿ ಚಿತ್ರಕಲಾ ಸಂವಾದ ಕಲಾವಿದರಿಂದ, ಮತ್ತು ರಂಗೋಲಿ ಸ್ಪರ್ಧೆ, ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆ ಮತ್ತು ಸಾಂಸ್ಕೃತಿಕ ಮೇಳ, ಹಿಂದೂಸ್ತಾನಿ ಕೊಳಲು ವಾದನ, ತಬಲಾ, ಸಭಾ ಕಾರ್ಯಕ್ರಮ, ಸಾಧಕ ಕಲಾವಿದರಿಗೆ ಸನ್ಮಾನ ಮತ್ತು ಮಕ್ಕಳಿಗೆ ಬಹುಮಾನ ವಿತರಣೆ, ಮತ್ತು ವಿಶೇಷವಾಗಿ ಸಾನ್ನಿಧ್ಯ ಶಿಕ್ಷಣ ಸಂಸ್ಥೆಯಿಂದ ವಿಶೇಷ ಮಕ್ಕಳಿಂದ ಯಕ್ಷಗಾನ ಪ್ರದರ್ಶನವೂ ಇದೆ. ಮತ್ತು 3ನೇ ದಿವಸ ಜನವರಿ 11 ಆದಿತ್ಯವಾರ ಬೆಳಗ್ಗೆ 9ರಿಂದ ಸಂಜೆ 9 ರಾತ್ರಿ 9:30ವರೆಗೂ ಕೂಡ ಈ ಒಂದು ಕಲಾಪರ್ವದ ಹಿರಿಮೆ ನಡೀತಾ ಇದೆ. ಇಲ್ಲಿ ನೂರಾರು ಕಲಾವಿದರು 10,000ಕ್ಕೂ ಹೆಚ್ಚು ಕಲಾಕೃತಿಗಳ ಪ್ರದರ್ಶನವನ್ನು ಇಲ್ಲಿ ಮಾಡಲಿಕ್ಕಿದ್ದಾರೆ. ಇಲ್ಲಿ ಒಂದು ಹೊಸ ಕಲಾ ಲೋಕವೇ ಸೃಷ್ಟಿ ಆಗ್ತಾ ಇದೆ. ಆ ಕೊನೆಯ ದಿವಸ ಕೆನರಾ ಬ್ಯಾಂಕ್ ಪ್ರಾಯೋಜಿತ ಕಾರ್ಕಳದ ಸಿ ಇ ಕಾಮತ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಸನ್ ಅವರಿಂದ ಶಿಲ್ಪಕಲಾ ಪ್ರಾತ್ಯಕ್ಷಿಕೆ ಇದೆ ಬೆಳಗ್ಗೆ 11ರಿಂದ 12ರವರೆಗೆ. ಅದೇ ರೀತಿ ನಂತರ ಮೆಹಂದಿ ಬಿಡಿಸುವ ಸ್ಪರ್ಧೆ, ಬೀದಿ ನಾಟಕ, ಸ್ವರೂಪ ಅಧ್ಯಯನ ಕೇಂದ್ರದ ಮಕ್ಕಳಿಂದ, ವಿಶ್ವಕರ್ಮ ಕಲಾ ಪರಿಷತ್ ಕಲಾವಿದರಿಂದ ಕಲಾ ಕಾರ್ಯಾಗಾರ, ಮತ್ತು ಸಮಾರೋಪ ಸಮಾರಂಭ ಸಂಜೆ 6 ಗಂಟೆಗೆ ಇದೆ. ಆ ಕಾರ್ಯಕ್ರಮದಲ್ಲಿ ಯಕ್ಷಗಾನ, ಪೂರ್ಣಚಂದ್ರ ಯಕ್ಷಕಲಾ ಪ್ರತಿಷ್ಠಾನ, ಕೊಂಡದಕುಳಿ, ಕುಂಬಾಶಿ, ಅಶ್ವಿನಿ ಕೊಂಡದಕುಳಿ ಈ ಕಲಾವಿದರಿಂದ ಯಕ್ಷಗಾನ ಕಾರ್ಯಕ್ರಮ ಇದೆ. ಮತ್ತು ರಾತ್ರಿ 8ರಿಂದ 9ರವರೆಗೆ ಅತಿಥಿ ಕಲಾವಿದರಿಂದ ಶ್ರೀ ಪವನ ಕಿರಣ ಕೆರೆ ವಿರಚಿತ ರಾಧಾರಾಧನೆ ಎನ್ನುವ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ. ಈ 3 ದಿವಸಗಳಲ್ಲಿ ವೈವಿಧ್ಯಮಯವಾದಂಥ ಕಲಾಕೃತಿಗಳನ್ನು ತಾವು ನೋಡುವುದರ ಜೊತೆಗೆ ಪ್ರಾತ್ಯಕ್ಷಿಕೆಗಳನ್ನು ತಾವು ನೋಡ್ತೀರಾ. ಕಲಾವಿದರು ಆ ಸ್ಥಳದಲ್ಲಿಯೇ ಒಂದು ಚಿತ್ರಕಲೆಯನ್ನು ರಚಿಸ್ತಕ್ಕಂಥವರು ಇರ್ತಾರೆ. ಮತ್ತು ಬಣ್ಣ ಬಣ್ಣದ ಲೋಕದಲ್ಲಿ ತಾವೆಲ್ಲರೂ ತೇಲಿ ಹೋಗ್ತೀರಾ. ಅಂತಹ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡು ನಮ್ಮ ಸರದಿ ಪ್ರತಿಷ್ಠಾನ ಮತ್ತು ಕರಾವಳಿ ಉತ್ಸವಕ್ಕೆ ಸಂಬಂಧಪಟ್ಟ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳ ಸಮಕ್ಷಮದಲ್ಲಿ ಈ ವೈಭವಯುತವಾದ 3 ದಿನದ ಕಲಾಪರ್ವ ಕಾರ್ಯಕ್ರಮ ನಡೀಲಿಕ್ಕಿದೆ. ಪ್ರತಿ ವರ್ಷದಂತೆ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದರು ಯಾವಾಗ ಇದು ಕಲಾಪರ್ವ ಬರುತ್ತೆ ಅಂತ. ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು ಬಯಕೆ ಬರುವುದರ ಕಣ್ಸನ್ನೆ ಅಂತ ಕವಿ ಹೇಳ್ತಾನೆ. ಹಾಗೆಯೇ ಅದು ಈ ದಿವಸ ಸಾಕಾರ ಆಗಲಿಕ್ಕಿದೆ. ತಮಗೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಸ್ವಾಗತ. ಮುಖ್ಯ ಉದ್ಘಾಟನೆ ಅಂತ ಹೇಳಿದ್ರೆ ಇವರು ನಮ್ಮ ಯು ಟಿ ಖಾದರ್ ಉದ್ಘಾಟನೆ ಮಾಡ್ತಾರೆ. ಮಲ್ಲಿಗೆ ಉದ್ಘಾಟನೆ ಇವರು ಗುಂಡ್ರಾವ್ ಸರ್, ಮತ್ತು ಫೋಟೋಗ್ರಫಿ ಮಲ್ಲಿಗೆ ಚೌಟ್ರಿ ಮಾಡ್ತಾರೆ. ಅಧ್ಯಕ್ಷತೆಯಲ್ಲಿ ನಮ್ಮ ಕಾಮತ್ ವೇದವಾಸ್ ಕಾಮತ್ ಸರ್ ಇದ್ದಾರೆ. ಮತ್ತು DC ಕಮಿಷನರ್ ಎಲ್ಲ ಸಮಯದಲ್ಲಿ ಹೌದು ಬರ್ತಾರೆ. ಅದು ಈಗ ಅಂದಾದ್ರೆ ಪ್ರೋಟೋಕಾಲ್ ಇದಕ್ಕೋಸ್ಕರ ನಾವು ಇದು ಮಾಡಲಿಲ್ಲ. ಕಳೆದ ವರ್ಷವಷ್ಟೇ ನಮ್ಮ ಜಿಲ್ಲಾ ಆಡಳಿತದ ವತಿಯಿಂದ ಕರಾವಳಿ ಉತ್ಸವದ ಅಂಗವಾಗಿ ನಾವು ಆರಂಭಿಸಿದ್ದೆವು ಇಂತಹ ಕಲಾಮೇಳವನ್ನು. ಈ ವರ್ಷ 2ನೇ ಆವೃತ್ತಿ. ಈ ವರ್ಷ ಹೆಚ್ಚಿನ ವಿಜೃಂಭಣೆಯಿಂದ ಮಾಡಬೇಕು ಅಂತ ಎಂಬ ನಿಟ್ಟಿನಲ್ಲಿ ಇಲ್ಲಿಂದ ಈ ಸ್ಟಾರ್ಟಿಂದ ಆಕಾಶವಾಣಿಯ ಎದುರಿನಿಂದ ಅಲ್ಲಿ ಹೋಟೆಲ್ನ ಹೊರಗೆ ಇರುವಂಥ ಮಾರ್ಗದ ಮಧ್ಯದಲ್ಲಿ ನಾವು ಫೈಬರ್ ಟೈಪಿದ್ದು ಮಳಿಗೆಗಳನ್ನು ಹಾಕಿ ಅದರ ಅಪೋಸಿಟ್ ಎದುರು ಬದುರು ಮಳಿಗೆಗಳನ್ನು ನಾವು ಜೋಡಿಸಲಿಕ್ಕಿದ್ದೇವೆ. ಅದನ್ನು ಹಾಕಿ ಅದರಲ್ಲಿ ಒಂದು 120 ಕಲಾವಿದರು ಈಗಾಗಲೇ ಬಂದಿದ್ದಾರೆ. 120 ಅಲ್ಲ,
120 ಕಲಾವಿದರು ಈಗಾಗಲೇ ಹೆಸರು ನೋಂದಾಯಿಸಿದ್ದಾರೆ. ಅವರ ಕಲಾ ಪ್ರದರ್ಶನ ಇಲ್ಲಿ ಮಾಡಲಿಕ್ಕಿದ್ದೇವೆ. ಮತ್ತು ಕಳೆದ ವರ್ಷದಾಗೆ ವಿವಿಧ ಇದರಲ್ಲಿ ಏನು ಸನ್ಮಾನ ಕಾರ್ಯಕ್ರಮಗಳು ಇದೆ, ವಿವಿಧ ಸ್ಪರ್ಧೆಗಳಿವೆ. ಈಗ ಇದರ ಮುಖ್ಯ ಉದ್ದೇಶ ನಮ್ಮದು ಏನು ಹೇಳಿದರೆ, ಈ ಕಲಾಪರ್ವ ಹೇಳುವಂಥದ್ದು ಈ ರಾಷ್ಟ್ರೀಯ ಕಲೋತ್ಸವ. ಈಗ ಸಾಮಾನ್ಯವಾಗಿ ಚಿತ್ರಸಂತೆ ಅಂತ ಹೇಳುವಂಥದ್ದು ನಿನ್ನೆ ತಾನೇ ಬೆಂಗಳೂರಿನಲ್ಲಿ ಆಯಿತು. ಅದು ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಬಾರ್ದು. ಮಂಗಳೂರಿನಂಥ ಸಣ್ಣ ನಗರದಲ್ಲಿ ಕೂಡ ಚಿತ್ರಕಲೆಗೆ ಸಂಬಂಧಪಟ್ಟು ಇಂಥ ಚಟುವಟಿಕೆ ಬೆಳಿಬೇಕೆಂಬ ಉದ್ದೇಶದಿಂದ ನಾವು ಈಗ 2ನೇ ವರ್ಷದಲ್ಲಿ ಮತ್ತೊಮ್ಮೆ ಇದಕ್ಕೆ ಒಂದು ಸೀರಿಯಸ್ ಆಗಿ ನಾವೊಂದು ಕೈ ಹಾಕಿದ್ದೆವು. ಇದರಲ್ಲಿ ಹೇಗೆಂದರೆ, ನಾವು ಈಗ 7ರಿಂದ ಇಷ್ಟರವರೆಗೆದ್ದು ಕಲಾ ಪರ್ವ ಅಥವಾ ಈ ಚಿತ್ರಕಲಾ ಮೇಳ ಅಂತ ಹಮ್ಮಿಕೊಂಡಿದ್ದಾಗ ನೂರಾರು ಕಲಾವಿದರು, ಎಲೆಮರೆ ಕಲಾವಿದರು ಅಂತ ಹೇಳ್ಬೋದು, ಅವರು ಪ್ರೊಫೆಷ್ನಲ್ ಆಗಿ ಮತ್ತೆ ಮುಂದಕ್ಕೆ ಬಂದು ಕಲೆಯನ್ನೇ ಜೀವನದ ಉಪಾಯವಾಗಿ ಮಾಡಿಕೊಂಡ ಒಂದು ನಿದರ್ಶನವೂ ಕೂಡ ಇದರಲ್ಲಿ ಇದೆ. ಮತ್ತು ಇದರಲ್ಲಿ ವಿಶೇಷತೆ ಏನು ಅಂದರೆ, 8 ವರ್ಷದಿಂದ 80 ವರ್ಷದ ವಯೋಮಾನದವರು, ಎಲ್ಲ ವಯೋಮಾನದವರು ಕೂಡ ಇಲ್ಲಿ ಭಾಗವಹಿಸ್ತಾರೆ. ಇಲ್ಲಿ ಶನಿವಾರ ಸಂಜೆ 3:30 ಗಂಟೆಗೆ ಇಲ್ಲಿ ಚಿತ್ರಕಲಾ ಪ್ರದರ್ಶನ ಈಗಾಗಲೇ ಶಿವಪ್ರಕಾಶ್ ಎಲ್ಲ ಹೇಳಿದ್ದಾರೆ. ಮತ್ತು ಕಲಾ ಸ್ಪರ್ಧೆ ಇದೆ. ಅದರ ಒಟ್ಟಿಗೆ ಹಾಸನದಿಂದ ನಮ್ಮ BS ದೇಸಾಯಿ ಅಂತ ಖ್ಯಾತ ಕಲಾವಿದರು, ಅವರ ವಿದ್ಯಾರ್ಥಿಗಳು ಎಲ್ಲ ಶಾಲಾ ಮಕ್ಕಳಿಂದ ಇಲ್ಲಿ 5 ಫೀಟ್ ಹೈಟು ಮತ್ತು 20 ಫೀಟ್ ಅಗಲದ ಒಂದು ಪೇಪರ್ನಲ್ಲಿ ಒಂದು 15-20 ನಿಮಿಷದ ಒಳಗೆ ನಮ್ಮ ಪರಿಸರದ ಜಾಗೃತಿಯ ಬಗ್ಗೆ ಒಂದು ಪೇಂಟಿಂಗನ್ನು ಮಾಡಲಿಕ್ಕಿದ್ದಾರೆ ಇದೇ ವೇದಿಕೆಯಲ್ಲಿ ಶನಿವಾರ. ಇದು ಸಹ ಒಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳ್ಬೋದು. ಅಂದರೆ ಚಿತ್ರಕಲೆಗೆ ಮತ್ತು ಮಕ್ಕಳಿಗೆ ಹೋಲಿಸುವಾಗ ಅದನ್ನು ನೋಡಿ ಕೂಡ ಚಿತ್ರಕಲಾ ಸ್ಪರ್ಧೆಗೆ ಬರುವ ಮಕ್ಕಳಿಗೆ ಕೂಡ ಸ್ಫೂರ್ತಿ ಸಿಗಲಿ ಎಂಬ ಉದ್ದೇಶದಿಂದ ಹಾಸನದಿಂದ ಇಲ್ಲಿ ನಾವು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೆವು. ಈಗ ಚಿತ್ರಕಲೆ ಹೇಳುವಂಥದ್ದು ಎಲ್ಲ ತಮಗೆಲ್ಲ ಗೊತ್ತಿರ್ಬೋದು. ಇತರ ನಾಟ್ಯ, ಸಂಗೀತ ಅಥವಾ ಬೇರೆ ಬೇರೆ ಲಲಿತ ಕಲೆಗಳಿಗೆ ಹೋಲಿಸುವಾಗ ಚಿತ್ರಕಲೆ ಅಂತ ಹೇಳುವಂಥದ್ದು ಅದಕ್ಕೆ ವಿಶೇಷ ಒಂದು ಸಮಯದ ಅಥವಾ ಮಿತಿ ಅಂತೇಳಿ ಬೇಕು ಅಂತ ಇಲ್ಲ. ಬಾಕಿ ಕಲೆಗಳಿಗೆಲ್ಲ ಸಮಯದ ಮಿತಿ ಬೇಕಾಗ್ತದೆ. ಅದು ಹರಿಯುವ ಕಲೆಯಲ್ಲಿ ನಾವು ಅದನ್ನು ತೊಡಗಿಸಿಕೊಳ್ಬೇಕಾಗ್ತದೆ, ತನ್ಮಯತೆಯಿಂದ ವೀಕ್ಷಿಸಬೇಕಾಗ್ತದೆ. ಆದರೆ ಈ ಚಿತ್ರಕಲೆ ಹೇಳುವಂಥದ್ದು ನೀವು ಕೆಲವೇ ನಿಮಿಷಗಳಲ್ಲಿ ಅದನ್ನು ನೋಡಿ ಗ್ರಹಿಸಿ ಅದನ್ನು ಅನುಭವಿಸಲಿಕ್ಕೆ ಸಾಧ್ಯ. ಮತ್ತು ಈ ನಾಡಿನ ಒಂದು ಸಂಸ್ಕೃತಿ ಮತ್ತು ಜನಜೀವನದ ಒಂದು ಶೈಲಿ ಇದೆಲ್ಲ ಚಿತ್ರಕಲೆಯ ಮುಖಾಂತರ ಬಂದು ಇಡೀ ನಮ್ಮ ಜೀವನ ಪರ್ಯಂತರ ನಿತ್ಯ ನಿರಂತರವಾಗಿ ನಮ್ಮೊಂದಿಗೆ ಬೆಳಿಬೇಕು ಎಂಬ ಉದ್ದೇಶದಲ್ಲಿ ಇದನ್ನು ಮಾಡಿದ್ದೆವು. ಇದರಲ್ಲಿ ಇನ್ನೊಂದು ನಮ್ಮ ಆಶಯವೂ ಕೂಡ ಇದೆ. ಇಂಥ ಈ ಕಲಾ ಪ್ರದರ್ಶನಕ್ಕೆ ನಮ್ಮ ಜಿಲ್ಲಾ ಆಡಳಿತ ಇರ್ಬೋದು, ಕಾರ್ಪೊರೇಟ್ ಸಂಸ್ಥೆ ಇರ್ಬೋದು, ಅಥವಾ ಇತರ ಸಂಸ್ಥೆಗಳು ಕೂಡ ಇದೆ. ಇದೆಲ್ಲ ಈ ಚಿತ್ರಕಲೆಯನ್ನು ಖರೀದಿಸಬೇಕು, ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಎಂಬ ನಿಟ್ಟಿನಲ್ಲಿ ಇಷ್ಟು ದೊಡ್ಡ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು. ಮತ್ತು ಇದು ಛಾಯಾಚಿತ್ರದ ಕಲೆಯ ಬಗ್ಗೆ ನಮ್ಮ ಜಿನೇಶ್ ಅವರು ಹೇಳಲಿಕ್ಕಿದ್ದಾರೆ. ಈಗ ಇನ್ನು ಈ 120 ಕಲಾ ಮಳಿಗೆಗಳಿವೆ. ಅದರಲ್ಲಿ ಬೇರೆ ಬೇರೆ ರಾಜ್ಯದ ಜಿಲ್ಲೆಗಳಿಂದ, ಹೊರ ರಾಜ್ಯದಿಂದ, ಉದಾಹರಣೆಗೆ ಕಾಸರಗೋಡು, ಕಣ್ಣೂರು, ಕೊಚ್ಚಿ, ದಾವಣಗೆರೆ, ಹುಬ್ಬಳ್ಳಿ, ಚಿತ್ರದುರ್ಗ, ವಿಜಯನಗರ, ಬೆಂಗಳೂರು, ಮೈಸೂರು, ಕೊಡಗು, ಹಾಸನ, ಉಡುಪಿ, ಹೀಗೆ ಹಲವಾರು ಜಿಲ್ಲೆಗಳಿಂದ 120 ಕಲಾವಿದರು ಈಗಾಗಲೇ ಹೆಸರು ನೋಂದಾಯಿಸಿ ಆಗಿದೆ. ಸುಮಾರು 120 ಸ್ಟಾಲ್ಗಳು, ಕನಿಷ್ಠ 5,000ಕ್ಕಿಂತೂ ಮಿಕ್ಕಿ ಕಲಾಕೃತಿಗಳು ಮತ್ತು ಕಲಾಕೃತಿಗಳು ದೇಶವ್ಯಾಪಿ ಛಾಯಾಚಿತ್ರಗಳಿಂದ ಆಹ್ವಾನಿಸಿದ 100ಕ್ಕೂ ಮಿಕ್ಕಿ ಛಾಯಾಚಿತ್ರಗಳ ಪ್ರದರ್ಶನ. ಇದು ಈಗ ಜಿನೇಶ್ ಅವರು ಹೇಳಲಿಕ್ಕಿದ್ದಾರೆ. ದಯವಿಟ್ಟು ಆ ಛಾಯಾಚಿತ್ರದ ಬಗ್ಗೆ, ಆ ಪ್ರದರ್ಶನದ ಬಗ್ಗೆ ಮತ್ತು ಏನು ಈಗ ಬಂದಿದೆ ಅದರ ಬಗ್ಗೆ ತಾವು ವಿವರವನ್ನು ನೀಡಬೇಕಾಗಿ ವಿನಂತಿ.
ಕಲಾಪರ್ವ ಆಶ್ರಯದಲ್ಲಿ ನಾವು ಮಾಡುವ ಆಲ್ ಇಂಡಿಯಾ ಫೋಟೋಗ್ರಫಿ ಕಾಂಪಿಟಿಷನ್ ಇದಕ್ಕೆ ಉತ್ತಮ ಪ್ರತಿಕ್ರಿಯೆ ಲಭ್ಯ ಆಗಿದೆ. ಸೊ ದೇಶದಾದ್ಯಂತ ಸಾಧಾರಣ ಒಂದು 650ಕ್ಕೂ ಮಿಗಿಲಾಗಿ ಛಾಯಾಚಿತ್ರಗಳು ಪ್ರದರ್ಶನಕ್ಕೆ ಅಂತೇಳಿ ಬಂದಿದೆ ಕಾಂಪಿಟಿಷನ್ಗೆ. ಇದರಲ್ಲಿ ಒಂದು 100ರಷ್ಟು ಚಿತ್ರಗಳನ್ನು ನಾವು ಇದನ್ನು ಪ್ರದರ್ಶನಕ್ಕೆ ಇಡ್ತಾ ಇದ್ದೀವಿ. ಕರ್ನಾಟಕದ ಒಂದು ಸಾಧಾರಣ ಒಂದು 46 ಅಂದರೆ 46% ಅದರಲ್ಲಿ ಛಾಯಾಚಿತ್ರಗಳಿದೆ. ಉಳಿದಂತೆ ಬೇರೆ ಬೇರೆ ದೇಶದ ವಿವಿಧ ಭಾಗಗಳು, ತಮಿಳುನಾಡಾಗಲಿ, ಆಂಧ್ರ ಪ್ರದೇಶ್, ಹಾಗೆ ತೆಲಂಗಾಣ, ವೆಸ್ಟ್ ಬೆಂಗಾಲ್, ಮಹಾರಾಷ್ಟ್ರ ಈ ಥರ ಮುಂತಾದ ಕಡೆಗಳಿಂದ ಎಲ್ಲವೂ ಎಂಟ್ರಿಗಳು ಬಂದಿದೆ. ಉತ್ತಮ ಛಾಯಾಚಿತ್ರಗಳಿದೆ. ಇಡೀ ದೇಶದ ಒಂದು ಚಿತ್ರಣ ಬರಬೇಕು ಅಂತ ಹೇಳಿ ಡಿಸ್ಕವರಿ ಇಂಡಿಯಾ ಅಂತೇಳಿ ಒಂದು ಸಬ್ಜೆಕ್ಟ್ ಇಟ್ಟಿದ್ದೆವು. ಸೊ ಇದಕ್ಕೆ ಉತ್ತಮ ರೆಸ್ಪಾನ್ಸ್ ಬಂದಿದೆ. ಇದನ್ನು ಈಗ ಪ್ರದರ್ಶನ ಮಾಡಬೇಕು ಇದಕ್ಕೆ ಅಂಥೇಳಿ ನಮ್ಮ ಪರ್ವದ ಆಶ್ರಯದಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಾರೆ.